ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಆಗೋದು ಇನ್ನು ಅಧಿಕೃತ ಆಗೋದು ಮಾತ್ರ ಬಾಕಿ. ಉಳಿದಂಥ ಎಲ್ಲ ಪ್ರಕ್ರಿಯೆಗಳು ಅಥವಾ ಉಳಿದಂಥ ಎಲ್ಲ ಸಮ್ಮತಿಗಳು ಆಗ ಹೋಗಿದೆ ಅನ್ನುವಂಥ ಸುದ್ದಿ ಈಗ ಲಭ್ಯ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ನ ಚುಕ್ಕಾಣಿ ಕೊಡಬೇಕು, ಅವ್ರ ಕೈಗೆ ರಾಜ್ಯದ ಚುಕ್ಕಾಣಿಯನ್ನು ಕೊಡಬೇಕು ಅನ್ನೋ ಚರ್ಚೆಗಳು ನಡೀತಾ ಇರೋ ಬೆನ್ನಲ್ಲೇ ಹಾಲಿ ಮತ್ತು ಮಾಜಿ ಶಾಸಕರು ನಿಖಿಲ್ ಹೆಸರನ್ನೇ ಸೂಚನೆ ಮಾಡಿದಾರಂತೆ. ಅವರೆಲ್ಲರ ಆಗ್ರಹಕ್ಕೆ ಮಣಿದಿದ್ದಾರಂತೆ ದೇವೇಗೌಡರು. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕೂಡ ಆಯ್ತು ನೀವೆಲ್ಲ ಹೆಂಗೆ ಹೇಳ್ತಿರೋ ಹಂಗೆ ಅಂತ ಹೇಳಿ ಓಕೆ ಅಂದಿದ್ದಾರಂತೆ. ಮಾರ್ಚ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋ ಪ್ಲಾನ್ ಇತ್ತು, ಆದರೆ ನಿಖಿಲ್ ಮುಂದಾಳತ್ವದಲ್ಲೇ ಸಂಘಟನೆ ಮಾಡಿ ಅಂತ ಸಭೆಯಲ್ಲಿ ಸೂಚಿಸಿದಾರಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ನಿಖಿಲ್ ಮತ್ತು ದೇವೇಗೌಡರು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾರೆ. ಇನ್ನೊಮ್ಮೆ ಜೆಡಿಎಸ್ಗೆ ಅಧಿಕಾರ ಕೊಡೋದು ಈಗ 18-17ಕ್ಕೆ ಬಂದು ನಿಂತಿದೆ ಜೆಡಿಎಸ್. ಹಾಗಾಗಿ ಆ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾರಿಗೆ ನಾಯಕತ್ವ, ಯಾರಿಗೆ ಚುಕ್ಕಾಣಿ ಅನ್ನೋ ಪ್ರಶ್ನೆ ಅಂತೂ ಸಹಜವಾಗೇ ಇದ್ದೇ ಇತ್ತು. ಆ ಚುಕ್ಕಾಣಿ ಯಾರಿಗೆ ಅಂತಂದರೆ ಅದನ್ನೀಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಲಾಗತ್ತೆ ಅನ್ನೋ ಚರ್ಚೆಗಳು ಬರ್ತಾ ಇದೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ ಜಾಗ ಕೊಡೋದು ಕೂಡ ಭಾಳಷ್ಟು ಜನರಿಗೆ ಅಸಮಾಧಾನಕ್ಕೂ ಎಡೆ ಮಾಡಿಕೊಡಬಹುದು. ಭಾಳಷ್ಟು ಜನ ಇದನ್ನೇ ಕಾರಣವಾಗಿ ಇಟ್ಕೊಂಡು ಹೊರಗಡೆ ಹೋದರೂ ಆಶ್ಚರ್ಯ ಇಲ್ಲ. ಅಂಥ ಟೈಮಲ್ಲಿ ಜೆಡಿಎಸ್ ನಿಖಿಲ್ ಅವರನ್ನೇ ರಾಜ್ಯಾಧ್ಯಕ್ಷನನ್ನು ಮಾಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತದೆ. ದೀಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಜೆಡಿಎಸ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದರೆ ಹೊರಗಡೆ ಹೋಗೋದಕ್ಕೆ ಕಾರಣ ಕಾಯ್ತಿದ್ದಾರೆ ಅನ್ನೋ ರೀತಿಯಲ್ಲಿದೆ. ಅಂಥ ಟೈಮ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜ್ಯಾಧ್ಯಕ್ಷ ಮಾಡುವಂಥ ಜೆಡಿಎಸ್ನ ನಿರ್ಧಾರ ಎಷ್ಟು ಮಟ್ಟಿಗೆ ಕೈ ಹಿಡಿಯುತ್ತೆ ಮತ್ತು ಈ ನಿರ್ಧಾರದ ಹಿನ್ನೆಲೆಗಳೇನು, ಏನೇನಾಯ್ತು ಈ ನಿರ್ಧಾರದ ಹಿಂದೆ? ಪ್ರಣತ್, ನೀವು ಹೇಳಿದಂತೆ ಒಂದ್ ರೀತಿಯಾದಂತಹ ಆತರ ವೇದಿಕೆಯನ್ನ ದೇವೇಗೌಡರು ಕುಮಾರಸ್ವಾಮಿ ಅವರೇ ಕಟ್ಟಿಕೊಡ್ತಿದ್ದಾರಾ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದ್ರೆ ಈಗ ಆಲ್ರೆಡಿ ಒಂದಿಷ್ಟು ಜನ ಒಂದು ಕಾಲು ಹೊರಗೆ ಒಂದು ಕಾಲು ಜೆಡಿಎಸ್ ನಲ್ಲಿ ಇಟ್ಟವ್ರಿಗೆ ಈ ಒಂದು ವಿಚಾರ ಏನಿದೆ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡ್ಬೇಕು ಅನ್ನುವಂತಹದ್ದೇನಿದೆ ಅದು ಒಂದ್ ರೀತಿ ಅಸಮಾಧಾನಕ್ಕೂ ಕೂಡ ಕಾರಣ ಆಗಬಹುದು. ನಿನ್ನೆ ನಡೆದಂತಹ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮಾರ್ಚ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಚುನಾವಣೆಗೆ ನಿಖಿಲ್ ನಿಲ್ತಾರೆ. ನಿಖಿಲ್ಲೇ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಬಹುತೇಕವಾಗಿ ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಅವರಿಗೆ ಪಟ್ಟ ಕಟ್ಟಿ ಜೆಡಿಎಸ್ ರಾಜ್ಯಾಧ್ಯಕ್ಷನನ್ನಾಗಿ ಮಾಡುವಂತಹ ಎಲ್ಲಾ ರೀತಿಯಾದಂತಹ ದೃಶ್ಯಗಳು ಕೂಡ ಇದೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಮಂತ್ರಿ ಆಗಿರೋದ್ರಿಂದ ರಾಜ್ಯದಲ್ಲಿ ಒಂದಿಷ್ಟು ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂತಹದ್ದು ಪ್ರಮುಖವಾಗಿತ್ತು. ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಇಬ್ರು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆಯನ್ನ ಮಾಡೋದಕ್ಕೆ ಈಗ ಮುಂದಾಗ್ತಾ ಇರುವಂತಹದ್ದು. ಆ ನಿಟ್ಟಿನಲ್ಲಿಯೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅದರ ಮೂಲಕ ಪಕ್ಷ ಸಂಘಟನೆಗೆ ಇದೀಗ ದಳಪತಿಗಳು ರೆಡಿಯಾಗಿರುವಂತಹದ್ದು. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.